ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಹೀರಿಕಾಯಿ ಪಲ್ಯ ಏನಪ್ಪ ಇತ್ತಂತಂದ್ರೆ 4 ರೊಟ್ಟಿ ಹೆಚ್ಚಿಗೆ ತಿಂತೀರಿ ನೋಡ್ರಿ. ನಮಸ್ಕಾರ ರೀಪ್ಪ, ನಾನು ರೀ ಪ್ರತಿಭಾ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಶೈಲಿಯೊಳಗೆ ಚಟ್ಪಟ್ ಅಂತ ಅಗದಿ ರುಚಿಯಾಗಿ ಹೀರಿಕಾಯಿ ಪಲ್ಯ ಮಾಡೋದು ಹೆಂಗಂತ ಮಾಡೋದು ತೋರಿಸ್ತೀನಿ ಬರ್ರಿ. ಮೊದ್ಲ ಹೀರಿಕಾಯಿ ಮ್ಯಾಗಿನ ನಾರು ತೆಗೆದು ಸಣ್ಣಂಗಿ ಹೆಚ್ಚಿಟ್ಕೊಂಬಿಡ್ರಿ. ಅದಕ್ಕೆ ಒಗ್ಗರ್ಣಿಗೆ ಏನು ಬೇಕು ನೋಡ್ರಿ ಅವನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಂಬಿಡ್ರಿ. ನಂತರ ನಾನು ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ಬೇಕಂತಂದು ಅನ್ಕೊಂಡೀನಿ ರೀ. ತೊಗರಿಬೇಳೆ ಹಾಕಿದ್ರು ಟೇಸ್ಟ್ ಆಗಿರ್ತೈತಿ ಪಲ್ಯ. ಆ ಪಲ್ಯ ಮಾಡೋದು ಹೆಂಗಂತ ನೋಡುಂಬಿಡ್ರಿ. ಮೊದಲ ಒಂದು ಬಾಳ್ಗಿ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೋಬೇಕ್ರಿ. ಎಣ್ಣೆ ಕಾದಿಂದಾಗ ಸಾಸ್ವಿ ಮತ್ತು ಜೀರಿಗೆ ಹಾಕ್ಕೊಂಡು ಚಟಪಟ ಅಂತಂದು ಸಿಡಿಸ್ಕೋಬೇಕು ನೋಡ್ರಿ. ಇವಾಗ ನಾನು ಅದಕ್ಕೆ ಉಳ್ಳಾಗಡ್ಡಿನ ಸಣ್ಣಂಗಿ ಹೆಚ್ಚಿಟ್ಕೊಂಡಿದ್ನಿ ರೀ. ಅದ್ರಾಗ ಸ್ವಲ್ಪ ಕರಿಬೇವನು ಸತಿಗೆ ಹಾಕತ್ತೀನಿ ರೀ. ಉಳ್ಳಾಗಡ್ಡಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಎಲ್ಲ ಸಣ್ಣಂಗಿ ಹೆಚ್ಚಿಟ್ಕೊಂಡೀನಿ ರೀ. ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ನಾನು ಈ ಹೀರಿಕಾಯಿ ಪಲ್ಯಕ್ಕೆ ಮೊದಲ ಒಂದು ಮುಟ್ಗಿಯಷ್ಟು ತೊಗರಿಬ್ಯಾಳಿನ ಬಿಸಿನೀರಾಗ ಹಾಕಿ ನೆನಕಿಟ್ಕೊಂಡಿದ್ನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸ್ವಲ್ಪ ಬೆಂದಿಂದಾಗ ನಾನು ತೊಗರಿಬ್ಯಾಳಿನ ಅದಕ್ಕೆ ಹಾಕ್ಕೊತೀನಿ ನೋಡ್ರಿ. ಅದಕ್ಕೆ ಹಾಕ್ಕೊಂಡು ಚಂದಂಗಿ ಕಡ್ಡಾಡಿಸ್ಬೇಕು. ಹಿಂಗೆ ಕಡ್ಡಾಡ್ಸ್ಕೊಂಡಿಂದಾಗ ಸ್ವಲ್ಪ ಎಣ್ಣೆಯಾಗ ಬೆಂದಿನ ಮ್ಯಾಗ ಅದಕ್ಕೆ ನಾನು ಹೀರಿಕಾಯಿನ ಹೆಚ್ಚಿಟ್ಕೊಂಡಿರ್ತೇವನ್ನೆಲ್ಲ ಸಣ್ಣಗೆ ಅವನು ಕೂಡ ಅಷ್ಟು ಹಾಕ್ಕೊಂಬಿಡ್ತೀನಿ ನೋಡ್ರಿ. ಇವನು ಸತ್ಯಕ್ಕೆ ಚಂದಂಗಿ ಬೇಯಿಸ್ಕೊಂಬಿಡ್ಬೇಕ್ರಿ. ತಳ ಹೊತ್ಲಾರ್ದಂಗೆ ನೋಡ್ಕೊಂತ ಹೊಳ್ಳಂಬಳ ಕೈ ಆಡಿಸ್ಕೋಬೇಕು ನೋಡ್ರಿ. ಇವನ್ನೆಲ್ಲ ಹಾಕ್ಕೊಂಡಿದ್ಮ್ಯಾಗ ಚಂದಾಗ ಒಂದು ಸ್ವಲ್ಪ ಹೊತ್ತು ಒಂದು 5ರಿಂದ 4 ನಿಮಿಷ ಚಂದಂಗಿ ಹುರ್ಕೋಬೇಕ್ರಿ. ಹಿಂಗೆ ಚಂದಂಗೆ ಹುರ್ಕೊಂಡಾಗಿದ್ಮ್ಯಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊತೀನಿ ರೀ. ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡು ಫಸ್ಟಿಗೆ ಅರಿಶಿನ ಪುಡಿ ಹಾಕಂಗಿಲ್ಲ. ಉಪ್ಪು ಹಾಕ್ಕೊಂಡಿದ್ಮ್ಯಾಗ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಕೊತೀನಿ ರೀ. ನಂತರ ನೋಡ್ರಿ ಇವಾಗ ಬೆಂದಾವು. ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಇದಕ್ಕೆ ಚಿಟಿಗೆ ಅರಿಶಿನ ಪುಡಿ ಹಾಕ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಮಸಾಲೆನೂ ಹಾಕ್ಕೊತೀನಿ ನೋಡ್ರಿ. ಮಸಾಲೆ ನಿಮ್ಮ ಇಷ್ಟ ರೀ. ಬೇಕಿದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಯಾವ ಮಸಾಲೆ ಇದ್ರೂ ಪರವಾಗಿಲ್ಲ ರೀ. ಇದಕ್ಕೆ ಇವಾಗ ಕಡೆಗೆ ಹಾಕೋದು ಉಳಿದಿದ್ದು ಏನಪ್ಪ ಅಂದ್ರೆ ಗುರಳ್ ಪುಡಿ ನೋಡ್ರಿ. ಹುಚ್ಚೆಳ್ಳು ಪುಡಿ ಅಂತೀವಲ್ಲ ನಾವು, ಅದನ್ನ ಮೊದಲ ಹುರಿದಿಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೀನಿ ರೀ. ಅದನ್ನ ಫೈನಲಾಗಿ ಹಾಕಿ ಚೆಂದಾಗಿ ಕಡ್ಡಾಡಿಸ್ಕೋಬೇಕು. ಇವಾಗ ಕಡ್ಡಾಡಿಸ್ಕೊಂಡು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡು ಆದ ನಂತರ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ರಿ. ಹೀರಿಕಾಯಿ ಎಲ್ಲ ಬೇಯಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕ್ಕೋಬೇಕು ನೀರು. ಜಗದಿ ಸ್ವಲ್ಪ ಹಾಕ್ಕೋಬೇಕು, ಭಾಳ ಹಾಕ್ಕೊಳಂಗಿಲ್ಲ. ಹಿಂಗೆ ಚಂದಂಗಿ ಹೀರಿಕಾಯಿ ಚೆಂದಾಗಿ ಕುದಿಬೇಕು ನೋಡ್ರಿ. ಹಿಂಗೆ ಕುದ್ದಿನ ಮ್ಯಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ಮುಗೀತು ನೋಡ್ರಿ. ಬೇಕಿದ್ರೆ ನೀವು ಇನ್ನೂ ಒಂದು 5ರಿಂದ 6 ನಿಮಿಷ ಕುದಿಸ್ಕೋಬೋದ್ರಿ. ಬ್ಯಾಡಂದ್ರೆ ಇಷ್ಟಕ್ಕೆ ಲಿಫ್ಟ್ನ ಆಫ್ನು ಮಾಡಬಹುದು. ಇವಾಗ ರೆಡಿ ಆಯ್ತು ನೋಡ್ರಿ ನಮ್ಮ ಬಿಸಿ ಬಿಸಿ ಉತ್ತರ ಕರ್ನಾಟಕದ ಹೀರಿಕಾಯಿ ಪಲ್ಯ. ಈ ಹೀರಿಕಾಯಿ ಪಲ್ಯದಾಗ 4 ಜೋಳದ ರೊಟ್ಟಿ ಇದ್ಬಿಟ್ರಂತರ್ಗಿ ಸೂಪರ್ ಕಾಂಬಿನೇಷನ್ನು, ಟೇಸ್ಟೂ ವಾರೆವ್ವ ಅನ್ನಂಗೆ ಆಗಿರ್ತೈತೆ ನೋಡ್ರಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ ನೋಡ್ರಿ, ಮಸ್ತ್ ಆಕತಿ. ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಯಾರಿಗಾರ ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ.